ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಗಣಗೂರು ವತಿಯಿಂದ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯಿಂದ ಗ್ರಾಮದಲ್ಲಿ ಅದ್ದೂರಿಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. 3 ದಿನಗಳ ಕಾಲ ಕ್ರೀಡಾಕೂಟಗಳೊಂದಿಗೆ ಕಾರ್ಯಕ್ರಮ ನಡೆಯಿತು. ಮೇ 10, 11ರಂದು ಪುರುಷರಿಗೆ ಮುಕ್ತ ಟೆನ್ನಿಸ್ ಬಾಲ್ ಕ್ರಿಕೆಟ್, ಮಹಿಳೆಯರಿಗೆ ಮುಕ್ತ ಥ್ರೋಬಾಲ್ ಹಾಗೂ ಗ್ರಾಮೀಣ ಕ್ರೀಡೆಗಳಾದ ನೀರಿನ ನಡಿಗೆ, ರಂಗೋಲಿ ಸ್ಪರ್ಧೆ ಮತ್ತು ಪ್ರಾಥಮಿಕ ಶಾಲೆ ಮಕ್ಕಳಿಂದ ಪದವೀಧರರವರೆಗಿನ ವಿದ್ಯಾರ್ಥಿನಿಯರಿಗೆ ಅಂಬೇಡ್ಕರ್ ಜೀವನ ಚರಿತ್ರೆ ಕುರಿತು ಪ್ರಬಂಧ ಸ್ಪರ್ಧೆಗಳು ಜರುಗಿದವು. ಕ್ರೀಡಾಕೂಟವೊಂದ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಿ ಕ್ರೀಡೆ ಕುರಿತು ಮಾತನಾಡಿ, ಕ್ರೀಡೆಗಳಿಂದ ಮನುಷ್ಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನಾಗುತ್ತಾನೆ. ನಾವೆಲ್ಲರೂ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡಬೇಕೆಂದರು. ಪ್ರಥಮ ಬಹುಮಾನವೊಂದ ಕನ್ನಂಬಾಡಮ್ಮ ಮುಳ್ಳುಸೋಗೆ ಆಕರ್ಷಕ ಟ್ರೋಫಿಯೊಂದಿಗೆ 25,000 ರೂಪಾಯಿ ನಗದು ಬಹುಮಾನವೊಂದ ಮುಡಿಗೇರಿಸಿಕೊಂಡಿತು. ಉಂಜಿಗನಹಳ್ಳಿ ಬಾಯ್ಸ್ ಆಕರ್ಷಕ ಟ್ರೋಫಿಯೊಂದಿಗೆ 15,000 ನಗದನ್ನು ಪಡೆದುಕೊಂಡರೆ, ತೃತೀಯ ಬಹುಮಾನವೊಂದ ಯಂಗ್ ಸ್ಟಾರ್ ಅಬ್ಬೂರು ಕಟ್ಟೆ ತನ್ನದಾಗಿಸಿಕೊಂಡಿತು. ಕಾರ್ಯಕ್ರಮದಲ್ಲಿ ಜಯಪ್ಪ ಹಾನಗಲ್ ಮುಖ್ಯ ಭಾಷಣಕಾರರಾಗಿ ಲೋಕೇಶ್ ಆರ್ಡಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್, ವಲಯ ಅರಣ್ಯ ಅಧಿಕಾರಿ ಶೈಲೇಂದ್ರ, ವಕೀಲರಾದ ಬಿಇ ಜಯೇಂದ್ರ, ಡಿಎಸ್ ನಿರ್ವಾಣಪ್ಪ, ಚಂದ್ರಶೇಖರ್ ಜಿಎಸ್, ಮೋಹನ್ ಮೌರ್ಯ ಹಾಗೂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕಳೆದ 5-6 ವರ್ಷಗಳ ಹಿಂದೆ ಬಡ್ತಿ ಮೀಸಲಾತಿ ಎಂಬುವಂತ ಒಂದು ಸಮಸ್ಯೆ ಬಂದು, ಯಾರ್ಯಾರು ನಿಮ್ಮ ರಿಲೇಷನ್ಗಳು, ನಿಮ್ಮ ಸಂಬಂಧಿಕರು ಎಲ್ಲರ ಸರ್ಕಾರಿ ನೌಕರಿಯಲ್ಲಿ ಇದ್ದು ಪ್ರಮೋಷನ್ ಅನ್ನು ಪಡ್ಕೊಳ್ಳದೇನೆ ಪ್ರಮೋಷನ್ ಪಡೆದಿರೋರು ವಾಪಸ್ ಆದಂತಹ ಒಂದು ತಂಡ, ಅವರಿಗೆಲ್ಲ ಮತ್ತೆ ಪ್ರಮೋಷನ್ ಅನ್ನ ಪಡಿಸುವಂತಹ ಕೆಲಸದಲ್ಲಿ ಹಲವಾರು ಜನ ಕೈ ಜೋಡಿಸಿರ್ತಾರೆ. ಅದರಲ್ಲಿ ನಂದು ಸಹ ಒಂದು ಚಿಕ್ಕ ಅಳಿಲು ಸೇವೆ ಇರ್ತದೆ. ಹಾಗೆ ಪ್ರಸ್ತುತ ಜಂಬೂದ್ವೀಪ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಸಂಘವನ್ನ ಮಾಡಿ